ಹಿಂದೂಗಳು ಎಲ್ಲರೂ ಇದ್ದಾರೆ. ಆದರೆ ಮುಸಲ್ಮಾನರಿಗೆ ಮಾತ್ರ ಟಾರ್ಗೆಟ್ ಮಾಡುವಂತಹ ನಿಮ್ಮ ನೀಚರು ನಿಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ಟಿಆರ್ಪಿಗೆ ನಿಮ್ಮ ಟಿವಿ ಮಾಧ್ಯಮಗಳು ನಡೆಸಲಿಕ್ಕೆ ಯಾಕೆ ಈ ತರ ಎರಡು ಜಾತಿಗಳ ಮಧ್ಯೆ ವಿಷ ಬಿತ್ತುವ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮಂತವರನ್ನು ಮೊದಲು ನಾವು ಖಂಡಿಸಬೇಕು. ನೀವು ನಿಜವಾಗ್ಲೂ ಭಾರತೀಯರು ನಮ್ಮ ದೇಶದಲ್ಲಿ ಶಾಂತಿ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡೋರಾಗಿದ್ರೆ ಅಲ್ಲಿ ನಡೆದಂತಹ ಒಳ್ಳೆ ಕೃತ್ಯವನ್ನು ತೋರಿಸಿ ನಮ್ಮ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾರು ಕೃತ್ಯ ಮಾಡಿದಾರೋ ಅವರ ವಿರುದ್ಧ ಹೋರಾಡಲು ನೀವು ಸಜ್ಜರಾಗ್ತೀರಿ. ನೀವು ಅವರ ವಿರುದ್ಧ ಹೋರಾಟ ಮಾಡೋದನ್ನು ಬಿಟ್ಟು ದೇಶದಲ್ಲಿ ಅಶಾಂತಿ ಉಂಟು ಮಾಡ್ತೀರಾ. ಒಬ್ಬರನ್ನು ನೋಡಿದರೆ ಇನ್ನೊಬ್ಬರು ಭಯ ಪಡಬೇಕು ಅಂತ ವಾತಾವರಣ ಉಂಟು ಮಾಡ್ತೀರಾ. ಮೊದಲನೇದಾಗಿ ಈ ನಮ್ಮ ದೇಶದ ಕೆಲ ಬೂಟು ನೆಕ್ಕುವ ಮಾಧ್ಯಮಗಳಿಗೆ ನಾವು ಧಿಕ್ಕಾರ ಹೇಳಬೇಕಾಗುತ್ತೆ. ಅಲ್ಲಿ ಬಂದಂತಹ ಮಂಜುನಾಥ್ ಗೌಡ್ರ ಹೆಂಡತಿ ಎಷ್ಟು ನಿಜವಾಗಿ ನಮ್ಮ ಕನ್ನಡದ ಮಾಧ್ಯಮದ ಮುಂದೆ ನನ್ನನ್ನು ರಕ್ಷಿಸಿಕೊಂಡು ನನ್ನ ಮಗನನ್ನು ರಕ್ಷಿಸಿಕೊಂಡು ಬೆಟ್ಟದಿಂದ ಇಳಿಸಿಕೊಂಡು ಕೆಳಗಡೆ ತಂದವರು ಮುಸಲ್ಮಾನರು, ಅವರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಿದ್ರು ಅಂತ 10 ಬಾರಿ ಹೇಳ್ತಾ ಇದ್ದಾರೆ. ಅದು ನೀವು ಹೇಳೋದಿಲ್ಲ. ನಾವು ಹೇಳೋದು ಯಾವುದೇ ಕೆಟ್ಟ ಕೆಲಸ ಆಗಲಿ ಅವನಿಗೆ ತಕ್ಕ ಶಿಕ್ಷೆ ಕೊಡಿ. ದಯವಿಟ್ಟು ನೀವು ಮಾಧ್ಯಮದವರು ಯಾವುದೇ ರೀತಿಯ ಯಾವುದೇ ಜಾತಿಗೆ ಬಣ್ಣ ಕಟ್ಟಬೇಡಿ. ನಮ್ಮ ದೇಶದಲ್ಲಿ ಬೇಕಾಗಿರೋ ಒಂದು ಶಾಂತಿ. ಇಂಥ ಸಮಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಯಾರು ಕಿಡಿಗೇಡಿಗಳು ಆ ಭಯೋತ್ಪಾದಕರು ನಮ್ಮ ವಿರುದ್ಧ ನಮ್ಮ ನಾಗರಿಕರಿಗೆ ಕೊಂದಿದ್ದಾರೋ ಅವರನ್ನು ಒಂದು ರೀತಿಯ ದಿಕ್ಕು, ಒಂದು ರೀತಿ ಅವ್ರಿಗೆ ಮೂಸ ತನಕ ನಾವು ಸುಮ್ಮನಿರಲಾರೆ. ನಾವು ದೇಶದಲ್ಲಿ ಇದನ್ನು ಸಾರಬೇಕು. ಅದನ್ನು ಬಿಟ್ಟು ಈ ರೀತಿ ತನ್ನಲ್ಲಿ ದೇಶ ಬಿಚ್ಚುವಂತಹ, ದೇಶ ಹಡಿಸುವಂತಹ ಕೆಲಸ ಮಾಡುತ್ತಿರುವಂತಹ ಈ ಮಾಧ್ಯಮಗಳಿಗೆ ನಾವು ಇಲ್ಲಿ ಬಂದಿರುವಂತಹ ಒಳ್ಳೆ ಮಾಧ್ಯಮಗಳು ಒಳ್ಳೆ ಮಾತನ್ನು ತೋರಿಸಿ ನೀವು ಈ ದ್ವೇಷ ಹರಡಿಸುವಂತಹ ಕೆಟ್ಟ ಮಾಧ್ಯಮಗಳ ದಾರಿಯಲ್ಲಿ ದಯವಿಟ್ಟು ಹೋಗಬಾರ್ದಂತ ನಾವು ತಮ್ಮಲ್ಲಿ ಮನವಿ ಮಾಡ್ತೇವೆ. ಪ್ರಗತಿಪರ ಸಂಘಟನಾ ಒಕ್ಕೂಟದವರಿಗೆ ನಾವು ಇದು ಮಾಡುತ್ತಿರುವಂತ ಕೆಲಸಕ್ಕೆ ನಾವು ಜೊತೆಲಿದ್ದೇವೆ. ನೀವು ಎಲ್ಲ ಒಳ್ಳೆ ಕಾರ್ಯಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳ್ತೇನೆ.